ಬಳ್ಳಾರಿ ಘಟನೆ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳಿಸ್ತಕ್ಕಂಥ ಕೆಲಸ ಬಳ್ಳಾರಿಯಲ್ಲಾಗಿದೆ. ಒಬ್ಬ ಜವಾಬ್ದಾರಿತಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಮತ್ತು ಬೆಂಬಲಿಗರು ಏನು ನಿನ್ನೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಕೇವಲ ಫ್ಲೆಕ್ಸ್ ವಿಚಾರಕ್ಕೋಸ್ಕರ ಹೋದಂಥ ಸಂದರ್ಭದಲ್ಲಿ ತನ್ನ ಆತ್ಮೀಯಾದಂಥ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಫೈರಿಂಗ್ ಮಾಡೋದ್ರ ಮುಖಾಂತರ ಒಂದು ರೀತಿ ಕರ್ನಾಟಕದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಯಾವುದೇ ಸರ್ಕಾರ ಇರ್ಬೋದು, ತನಗೆ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನ ಜನತೆಗೆ, ಈ ನಾಡಿನ ಒಳಿತಿಗೋಸ್ಕರ ಕೆಲಸವನ್ನು ಮಾಡಬೇಕು. ಆದರೆ ನಿನ್ನೆ ಬಳ್ಳಾರಿ ಘಟನೆಯನ್ನು ನೆನೆಸ್ಕೊಂಡ್ರೆ ಏನು ಚಳಿಗಾಲದ ಅಧಿವೇಶನದಲ್ಲಿ ಏಕಾಏಕಿ ದ್ವೇಷ ಭಾಷಣದ ಬಿಲ್ಲನ್ನು ಕಾಯ್ದೆಯನ್ನು ಮಂಡನೆ ಮಾಡಿ ಪಾಸ್ ಮಾಡ್ಕೊಂಡಿದ್ದಾರೆ. ನೇರವಾಗಿ ಆರೋಪ ಮಾಡ್ತೀನಿ ಸರ್ಕಾರಕ್ಕೆ, ನೀವು ನಿಜವಾಗ್ಲೂ ಕೂಡ ಈ ನೆಲದ ಕಾನೂನನ್ನು ಪಾಲನೆ ಮಾಡೋದಾದ್ರೆ ಮೊದಲನೇ ಕೇಸ್ನ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಹಾಕಬೇಕು. ಏಕೆಂದರೆ ಅಧಿವೇಶನದಲ್ಲಿ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿದ ಮಾತಿರ್ಬೋದು, ಅದೇ ರೀತಿಯಲ್ಲಿ ಭರತ್ ರೆಡ್ಡಿ ಅವರು ನಿನ್ನೆ ದ್ವೇಷದ ಮಾತುಗಳನ್ನ ಆಡಿರ್ತಕ್ಕಂಥದ್ದನ್ನು, ಇದು ಏನು ದ್ವೇಷ ಭಾಷಣ ಕಾಯ್ದೆಯನ್ನು ಉಲ್ಲಂಘನೆ ಆಗಿದೆ, ಸರ್ಕಾರ ಅವ್ರ ಮೇಲೆ ಕೇಸ್ ಮಾಡಿ ತುರ್ತಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ. ಗುಂಡೇಟಿಗೆ ಒಬ್ಬ ಕೈ ಕಾರ್ಯಕರ್ತ ಬಲಿಯಾಗಿದ್ದಾನೆ ಅಂತ ನೋಡಿ, ಗುಂಡೇಟಿಗೆ ಯಾವುದೇ ಕಾರ್ಯಕರ್ತರ ಬಲಿಯಾದರೂ ಕೂಡ ಮಾನವೀಯತೆಯ ಆಧಾರದ ಮೇಲೆ ಖಂಡಿತವಾಗ್ಲೂ ಕೂಡ ತಪ್ಪು. ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಕಾರ್ಯಕರ್ತರಿರ್ಬೋದು, ಯಾವುದೇ ಸಂದರ್ಭದಲ್ಲೂ ಕೂಡ ಈ ರೀತಿ ಘಟನೆಗಳಾಗಬಾರ್ದು. ನಿನ್ನೆ ಇವರು ಮಾಡಿರ್ತಕ್ಕಂಥ ಜಗಳದಲ್ಲಿ ಯಾವುದೋ ಒಬ್ಬ ಪಾಪದ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಅದ್ರ ಜೊತೆಗೆ ನಿನ್ನೆ ತಾನೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಪವನ್ ಮಜ್ದೂರ್ ಅಂತಕ್ಕಂಥ SP ಅವರು ನಿನ್ನೆ ತಾನೇ ಡ್ಯೂಟಿ ರಿಪೋರ್ಟ್ ಮಾಡಿದ್ದಾರೆ. ಸಂಜೆ ಈ ರೀತಿ ಇನ್ಸಿಡೆನ್ಸ್ ಆಗಿದೆ, ಏಕಾಏಕಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮೊನ್ನೆ ತಮಗೆ ಗೊತ್ತಿರೋ ರೀತಿಯಲ್ಲಿ ನಮ್ಮ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇವ್ರುಗಳನ್ನ ಯಾರು ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರು. ಅಂದರೆ ಎಲ್ಲ ಒಂದು ರೀತಿ ಸರ್ಕಾರದ ತಪ್ಪಿದ್ರೂ ಕೂಡ ಅದನ್ನು ಮುಚ್ಚಾಕೋ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಅವರು ಕೂಡ ವಿಷ ಕುಡಿತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥ ಈಗ ತಾನೇ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡ್ತಾ ಇದ್ದೀನಿ. ಸರ್ಕಾರ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಮುಖಾಂತರ ತನಿಖೆಯನ್ನು ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಘಟನೆಗೆ ಕಾರಣಕರ್ತರಾದಂಥ ಯಾರು ಭರತ್ ರೆಡ್ಡಿ ಮತ್ತು ಬೆಂಬಲಿಗರಿದ್ದಾರೆ ಅವ್ರ ಮೇಲೆ ಕೇಸ್ನ ದಾಖಲು ಮಾಡಿ ಕಾನೂನು ಪ್ರಕಾರವಾಗಿ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ.